ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆನೇ ಅಮ್ಮನ ಮನೆಗೆ ಹೊರಟಿದ್ವಿ. ಅಮ್ಮ ಬಂದು ಹೊಲದಲ್ಲಿ ಪೈರು ಉಣಿಸ್ತಾ ಇದ್ರು, ಹಾಗಾಗಿ ನಾನು ಮತ್ತು ಬಾವ ಅರ್ಲಿ ಮಾರ್ನಿಂಗೇ ಹೊರಟ್ವಿ. ಅಲ್ಲಿಗೋಗಿ ಯಪ್ಪ ಬರೀ ಕಾಲು ಚೊಡ್ಡಿ ಚೊಲ್ಟು. ಅಮ್ಮಿ ಬರಲಿಲ್ಲ. ಬಾವು ದೊಡ್ಡ ಆಗ್ಬಿಟ್ಟೈತಾ ಎಲ್ಲ ಚಿನ್ನದು. ಏನಿಂದದು ಹುಟ್ಟು ಬಟ್ಟೆ? ಏನದು ಮಣ್ಣು? ಏನು ತಲೆಯೆಲ್ಲ ಮಣ್ಣು? ಹಂಗೆ ಮಾಡ್ದ ಅಜ್ಜಿ? ಏನು ಮಾಡ್ತಾ ಇದ್ದ ಅಲ್ಲಿ ಅಜ್ಜಿ? ಅದು ಇಕ್ತಾ ಇದ್ದ? ನೀನು ಇಕ್ಕೋಗಿ ಮತ್ತೆ ಮೊಟ್ಟೆ ಇಕ್ತಾ ಇದ್ದ ನೀನಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆ? ವ್ಯವಸಾಯದವ್ನು ಮಾಡ್ತಾನೆ ನನ್ನ ಮಗನ. ವ್ಯವಸಾಯ ಮಾಡ್ತೀಯ? ತೂತ ಹೊಟ್ಟೋಯ್ತಾ? ಹೋಗಿದ ತಕ್ಷಣ ಆಲ್ರೆಡಿ ಅಮ್ಮ ಮತ್ತು ಇನ್ನೊಬ್ರು ಯಾರೋ ಉಳ್ತಾ ಇದ್ರು. ಈ ಥರ ನಾವು ಲೈನ್ ಸಾಲು ಮಾಡಿಕೊಟ್ರೆ ಅಮ್ಮ ಅದನ್ನು ಪೈರನ್ನ ಕಿತ್ಕೊಂಡು ಉಳ್ಬೇಕಾಗಿತ್ತು. ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಅಪ್ಪು ನೋಡ್ಬೋದು ತುಂಬಾ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಆ ಹೊಲ್ದ ಹತ್ರ ಇದ್ದು ಕಲ್ಲು ಮಣ್ಣು ಎಲ್ಲ ಮಾಡ್ಕೊಂಡು ಆಟ ಆಡಿಕೊಂಡು ಇದ್ದ. ಹಾಗಾಗಿ ಅವನು ಕೂಡ ನೋಡ್ಕೊಂಬರಂಗಾಗತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಿದ್ವಿ. ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವನಿದ್ರೆ ಆ ಕೆಲಸ ಮಾಡೋದಕ್ಕಾಗಲ್ಲ. ಹಾಗೆ ನಾನು ಕೂಡ ಸ್ವಲ್ಪ ಏನಾದರೂ ಕೈ ಹಾಕಿದ್ರೆ ಸ್ವಲ್ಪ ಬೇಗ ಆಗ್ಬೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೂಡ ಬರ್ಬೋದು, ಪ್ರವೀಣ್ ಅವ್ರು ಯಾಕೆ ಬಂದಿಲ್ಲ, ಅವ್ರು ಏನಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಚಿಕನ್ ಶಾಪ್ ಓಪನ್ ಮಾಡಿದ್ರಿಂದ ಅವ್ರು ಬರೋಕ್ಕಾಗಲಿ. ಯಾಕಂದರೆ ಅವತ್ತೇ ನಮಗೆ ಚೆನ್ನಾಗಿ ಸ್ವಲ್ಪ ವ್ಯಾಪಾರ ಆಗೋದ್ರಿಂದ ಭಾವ ಬಂದಿದ್ದರು. ಅಕ್ಕಂಗೆ ಅವತ್ತು ಕೆಲಸ ಇತ್ತು. ಹಾಗಾಗಿ ನಾವು ಮಾತ್ರ ಬಂದು ಅಮ್ಮ ಪೈರೆಲ್ಲ ಇಕ್ಕಿದ್ರು. ಅದನ್ನೆಲ್ಲ ಉಣ್ಕೊಂಡು ಈ ಥರ ಸಾಲವಾಗಿ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ಭಾವ ಎಲ್ಲರೂ ಸೇರಿಕೊಂಡು ಉಳ್ತಾ ಇದ್ವಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಯಾಕಂದರೆ ಒಂದೇ ದಿವಸ ಎಲ್ಲನೂ ಆಗಲ್ಲ ಅಲ್ವಾ. ಆದರೂ ಅರ್ಲಿ ಮಾರ್ನಿಂಗೇ ಅಮ್ಮ ಎದ್ದು ಆಲ್ರೆಡಿ ಅವ್ರ ಕೈಯಲ್ಲಿ ಉಣಿಸ್ತಾ ಇದ್ರು. ಅಷ್ಟೊಳಗೆ ನಾವು ಹೋಗಿ ಲೈನ್ ಸಾಲು ಏನಿದೆ ಅಲ್ವಾ ಅದನ್ನು ಹಾಕ್ಕೊಟ್ಬಿಟ್ಟು ಪೈರೆಲ್ಲ ಕಿತ್ತಿಕ್ಕಿದ್ರು. ಅದನ್ನೇ ಬರ್ತಾಯಿದ್ವಿ. ಆ್ಯಂಡ್ ನನ್ನ ಮಗ ಅಂತೂ ಅದ್ರಲ್ಲಿ ತುಳಿದಾಡಿ ಒದ್ದಾಡಿ ಅವನೇ ಅರ್ಧ ಅದನ್ನೆಲ್ಲ ಮಾಡ್ತಾಯಿದ್ದ. ಇನ್ನೇನು ಮಾಡೋಕ್ಕಾಗುತ್ತೆ, ಅವನ್ನೆಲ್ಲೂ ಸೈಡ್ಗೆ ಬಿಡೋದಕ್ಕೂ ಆಗಲ್ಲ. ಅವನ್ನ ಇಟ್ಕೊಂಡೇ ಕೆಲಸನೆಲ್ಲ ಮಾಡಬೇಕಾಗುತ್ತೆ. ಹಾಗೆ ಅಮ್ಮನ ಮನೆ ಪಕ್ಕ ಇರೋ ಮಕ್ಕಳು ಕೂಡ ಅವರು ಕೂಡ ಬಂದಿದ್ದರು. ಅವರು ಕೂಡ ಸಣ್ಣ ಪುಟ್ಟ ಸಹಾಯಗಳನ್ನ ನಮಗೆ ಮಾಡ್ತಾಯಿದ್ರು. ಹೀಗೆ ಹಳ್ಳೀಲಿ ಯಾರೋ ಒಬ್ರು ಏನೇ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅಕ್ಕಪಕ್ಕದಲ್ಲಿ ಮಕ್ಕಳು ಆಗಿರೋದ್ರು ಕೂಡ ದೊಡ್ಡವ್ರು ಬರ್ತಾರಲ್ವ, ಮಕ್ಕಳಾದರೂ ಬಂದೇ ಬರ್ತಾರೆ ಏನಾದರೂ ಸಣ್ಣ ಪುಟ್ಟದ್ದು ಹೆಲ್ಪ್ ಮಾಡಿಕೊಡೋದಕ್ಕೆ. ಅವರು ಕೂಡ ಬಂದಿದ್ರಲ್ಲ, ಹಾಗೆ ಮಾತಾಡಿಕೊಂಡು ಅವನ ಜೊತೆ ಅವಲ್ಲೇ ಆಟ ಆಡಿಕೊಂಡು ಅವರಿಬ್ಬರು ಆಟ ತಡೆಯೋದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ನನ್ನ ಮಗ ಸುಸ್ತಾಯ್ತಲ್ಲ. ಚಂಬು ಹಾಗೆ ಎಷ್ಟಾಗುತ್ತೋ ಅಷ್ಟನ್ನು 3 ಜನನೂ ಸೇರಿಕೊಂಡು ಮಾಡ್ತಾಯಿದ್ವಿ. ಅಂದರೆ ಒಬ್ಬರು ಕೆಲಸಕ್ಕೆ ಹೇಳಿದ್ರೆ ಅಂತೆ, ಆಳುಗಳಂತ ಹೇಳ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅಂತೆ. ಆದರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು. ಒಬ್ಬರು ಮಾತ್ರ ಬಂದು ಸ್ವಲ್ಪ ಹೊತ್ತು ಅದನ್ನೆಲ್ಲ ಕಿತ್ಕೊಂಡು ಒಂದು ಸಾಲೇನೋ ಕೊಟ್ಬಿಟ್ಟು ಹೋದರು ಅಷ್ಟೇ. ಅದಾದಮೇಲೆ ಯಾರೂ ಬರಲಿಲ್ಲ. ಹಾಗಾಗಿ ನಾವೇ ಸ್ವಲ್ಪ
ಮಾಡಿಕೊಡೋಣ ಅಂತೇಳಿ ಅಪ್ಪು ಜೊತೆ ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಕೊಂಡು ನಾವೆಲ್ಲ ಕೊಡ್ತಾಯಿದ್ವಿ. ಇದಕ್ಕಿಂತ ಮುಂಚೆ ತಾತ ಮಾಡ್ತಾಯಿದ್ರು. ಅವರು ಕೂಡ ಇದೇ ಥರ ಸರ್ಕಸ್ ಮಾಡ್ತಾಯಿದ್ರು. ಒಂದು ಸತಿ ಮಾತ್ರ ನನಗೆ ನೆನಪಿರೋ ಥರ ತಾತ ನಮ್ಗೆ ಹೇಳಿದ್ರು, ಬನ್ನಿರಿ ಉಳ್ಕೊಡ್ರಿ ಅಂತ ಹೇಳ್ಬಿಟ್ಟು. ಆವಾಗ ಬಂದು ನಾವು ತಿರ್ಗಾ ಇದೇ ಥರನೇ ಮಾಡಿಕೊಟ್ಟಿದ್ವಿ. ಅವಾಗ ಹೇಳ್ತಾಯಿದ್ರು, ನೋಡೋಣ ಯಾರ್ಯಾರ ಕೈಯಲ್ಲಿ ಹೆಂಗೆ ಚೆನ್ನಾಗಿ ಬರುತ್ತೆ ಬೆಳೆ ಈ ಸತಿ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾಯಿದ್ರು. ಅವರಾದಮೇಲೆ ಯಾರೂ ಮಾಡೋರೇ ಇರಲಿಲ್ಲ. ಸೊ ಇವಾಗ ಅಮ್ಮ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಏನಂದರೆ ರಾಗಿ ಚೆಲ್ಲಿದ ತಕ್ಷಣ ಬರಬೇಕಾಗಿತ್ತು, ಆದರೆ ಅದು ಹಳೆ ರಾಗಿ ಆಗಿದ್ದರಿಂದ ಬಂದೇ ಇಲ್ಲ. ಹಾಗಾಗಿ ತಿರ್ಗಾ ಈ ಥರ ಪೈರು ಉಣೋ ಸಾಹಸ ತಿರ್ಗಾ ಮಾಡಿದ್ದಾಯಿತು. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಧೈರ್ಯದ ಮೇಲೆ ಮಾಡ್ತಾಯಿದ್ರು. ಇನ್ನೇನು ಮಾಡೋದಕ್ಕಾಗುತ್ತೆ, ನಾವೇ ಬಂದು ಸಹಾಯ ಮಾಡಬೇಕಲ್ಲ. ಯಾರು ಫ್ರೀ ಇರ್ತೀವೋ ಅವರೇ ಬಂದು ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಕ್ಕನೂ ಕೂಡ ಕೆಲಸ ಅವ್ರು ಇವಾಗ ರೀಸೆಂಟಾಗಿ ಸೇರ್ಕೊಂಡಿದ್ದರಿಂದ ಅವರು ಕೂಡ ರಜೆ ಗಿಜೆ ಎಲ್ಲ ಹಾಕ್ಲಿಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಬಂದಿದ್ದು. ಆ್ಯಂಡ್ ಪ್ರವೀಣರು ಕೂಡ ಶಾಪ್ ಓಪನ್ ಇತ್ತಲ್ಲ, ಭಾನುವಾರ ಸ್ವಲ್ಪ ಚೆನ್ನಾಗಿ ಆಗುತ್ತೆ ವ್ಯಾಪಾರ. ಅವತ್ತೇ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಇದಾಗಿಬಿಡುತ್ತೆ. ಸರಿ ಅಲ್ಲೇನು ಆಗೋಲ್ಲ, ನಾವೇ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಬಿಡೋಣ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಆಳುಗಳನ್ನ ಯಾರ್ಯಾರು ಕರ್ಕೊಂಬಂದು ಇನ್ನೊಂದು ಅರ್ಧ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವೇ ಮಾಡಿಕೊಡ್ತಾಯಿದ್ವಿ. ಆ್ಯಂಡ್ ಅಪ್ಪು ನೋಡ್ಬೋದು, ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲೇ ಬಂದು ಕೂತ್ಕೊಳ್ಳೋದು, ಅಲ್ಲೇ ಇದನ್ನು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆ್ಯಂಡ್ ಇಷ್ಟು ಟಾರ್ಚರ್ ಕೊಟ್ಟ ಅಂದರೆ ಒಬ್ಬಳೇ ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು, ಒಬ್ಬರೇ ಇಟ್ಕೊಂಡು ಅವನ್ನ ಅಂತ ಅನಿಸ್ತಾಯಿತ್ತು. ಆದರೆ ಎಲ್ಲ ಮಾಡ್ಕೊಳ್ತಾಯಿದ್ರು, ಅವನ್ನ ಇಟ್ಕೊಂಡು ಎಲ್ಲನೂ ಮಾಡ್ತಾಯಿದ್ರು. ಇವಾಗ ನನಗೆ ಅದು ಗೊತ್ತಾಗ್ತಾಯಿದೆ, ಹೆಂಗೆ ಮಾಡ್ತಾಯಿದ್ರು ಇವನ್ನ ಹಿಡ್ಕೊಂಡು ಅಷ್ಟೊಂದೆಲ್ಲ ಕೆಲಸಗಳು ಹೆಂಗೆ ಮಾಡ್ತಾಯಿದ್ರು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಆದಷ್ಟು ನೋಡ್ಬೋದು, ಅದು ನಾವು ಹೇಳ್ಬೋದು ಸುಲಭವಾಗಿ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು, ಆದರೆ ಆಗೋಲ್ಲ. ಒಂದು ಸಾಲು ಉಣೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಅದು ನೀಟಾಗಿ ಬೇರು ಸಮೇತ ಊರಿಸ್ಬೇಕು, ಅದು ಸುತ್ತಮುತ್ತ ಎಲ್ಲ ಮಣ್ಣು ಹಾಕಬೇಕು ನೀಟಾಗಿ. ಅದು ಸಾಲವಾಗಿ ಹಂಗೆ ಮಾಡ್ಕೊಂಬಂದ್ರೇ ನೀಟಾಗಿ ನೆಕ್ಸ್ಟ್ ಬೆಳೆ ರಾಗಿ ಚೆನ್ನಾಗಿ ಬರೋದು. ಹೆಂಗಂದ್ರೆ ಹಂಗೆ ಮಾಡಿದ್ರೆ ಅದು ನೀಟಾಗೂ ಕೂಡ ಬರೋಲ್ಲ, ಬೆಳೆನೂ ಚೆನ್ನಾಗಿ ಬರೋಲ್ಲ ಅಲ್ವಾ. ಹಾಗಾಗಿ ಸೊ ಎಷ್ಟಾಗುತ್ತೋ ಅಷ್ಟನ್ನು ಆದಷ್ಟು ಮಾಡಿಕೊಂಡು ಅಮ್ಮ ಕೂಡ ಮಾಡ್ತಾಯಿದ್ರು, ನಾವು ಕೂಡ ಮಾಡಿದ್ವಿ. ಒಂದು ಅರ್ಧದಷ್ಟು ಮಾಡಿ ಕೊಟ್ವಿ ಅಷ್ಟೇ. ಹಾಗೆ ನೀರು ತೊಗೊಂಬ ಅಂತ ಹೇಳಿ ಕಳಿಸಿದ್ರೆ ಅವನೇ ಚೊಂಬು ಹಿಡ್ಕೊಂಡು ಅವನೇ ನೀರು ಕುಡಿತವನೆ, ನಮಗೆ ತಂದು ಕೊಡ್ತಾಯಿಲ್ಲ. ಬಾರೋ ಅಂದರೂ ಬರ್ತಾಯಿಲ್ಲ, ಅವನೇ ನೀರು ಕುಡಿತವನೆ. ಅಷ್ಟು ಇದಾಗ್ಬಿಟ್ಟಿತ್ತು, ಬಾಯಾರಿಕೆ ಆಗ್ಬಿಟ್ಟಿತ್ತು. ಆಮೇಲೆ ನೋಡಿ ಸುಂದ್ರ ಅಂದರೆ ಏನು ಮಾತಾಡ್ತಾಯಿದ್ದೆ ಅಂದರೆ ಅಷ್ಟು ಇದಾಗ್ಬಿಟ್ಟವ್ನು ಅವನಂತೂ. ಹಾಗೆ ಇಲ್ಲಿ ಅವ್ನು ಬೆಳೀತಾ ಇರೋದು ನೋಡಿದ್ರೆ ಎಷ್ಟು ಇದ್ರಾಗಿ ಬೆಳೀತಾನೆ ಅಂದರೆ, ಯಾರು ಏನೇ ಕೆಲಸ ಮಾಡ್ತಾಯಿದ್ರು ಅವನು ಹೋಗಿ ಅವ್ನಿಗೆ ಹೆಲ್ಪ್ ಮಾಡೋ ಥರ ಮಾಡಿಕೊಡ್ತಾನೆ. ಸಣ್ಣ ಪುಟ್ಟ ಅವ್ನ ಕೈಯಲ್ಲಿ ಏನಾಗುತ್ತೆ ಅಲ್ವ ಅದನ್ನು ಸಹಾಯ ಮಾಡಿಕೊಡ್ತಾನೆ. ಅವ್ರ ಅಮ್ಮಮ್ಮ ಏನು ಹೇಳಿದ್ರು ಅದನ್ನು ತೊಗೊಂಡೋಗಿ ಕೊಡ್ತಾನೆ. ಇವಾಗ ಪೈರು ಅಷ್ಟೇ, ತಂದು ಕೊಡಪ್ಪ ಅಂದಿದ ತಕ್ಷಣ ಅವ್ನ ಪುಟ್ಟ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ಎಸೆಯೋದು, ಕೊಡೋದು ಎಲ್ಲ ಮಾಡ್ತಾಯಿದ್ದ. ಹಾಗೆ ಹಳ್ಳಿ ವಾತಾವರಣದಲ್ಲಿ ಮಕ್ಕಳು ಬೆಳೆದ್ರೇ ಬೇರೆ ಥರ ಇರುತ್ತೆ. ಸಿಟೀಲಿ ನಾವು ಎಷ್ಟೇ ಬಾಗಿಲು ಡೋರ್ ಹಾಕ್ಕೊಂಡು ಬೆಳೆಸಿದ್ರು ಮಕ್ಕಳು ಒಂಥರ, ಆದರೆ ಹಳ್ಳೀಲಿ ಅವ್ರು ಮಾತಾಡೋದು, ಅಲ್ಲಿರೋ ವಾತಾವರಣ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಅವ್ರನ್ನ ಅಷ್ಟು ಇನ್ವಾಲ್ವ್ ಮಾಡ್ಕೊಂಡು ಮಾಡಿಸೋದ್ರಿಂದ ಅವರು ಕೂಡ ಚೆನ್ನಾಗಿ ಬೆಳೀತಾರೆ. ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಏನು ಕೆಲಸ, ಏನು ಮಾಡ್ತಾಯಿದ್ದಾರೆ, ಅವ್ರೇನು ಮಾಡ್ತಾಯಿದ್ದಾರೆ, ನಾವೇನು ಮಾಡಬೇಕು ಅಂತೆಲ್ಲ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಈ ಥರ ಕೆಲವೊಂದು ಕೆಲಸಗಳಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದರೆ ಅವ್ರಿಗೂ ಕೂಡ ಎಲ್ಲ ಇದಾಗಿ ಅವರು ಕೂಡ ಮಾಡ್ಕೋತಾರೆ. ಹಾಗೆ ನೋಡ್ಬೋದು, ಅಂದರೆ ಕೈಯಲ್ಲಿ ಇದನ್ನ ಎತ್ಕೊಂಡು ಹೋಗಿ ಕೊಡ್ತಾಯಿದ್ವಲ್ಲ ಪೈರು, ಆಗ್ತಾ ಇರಲಿಲ್ಲ ಸ್ವಲ್ಪನೇ. ಹಾಗಾಗಿ ಈ ಥರ ಒಂದು ಇದರಲ್ಲಿ ಬಾಣಲಿ ಥರದ್ರಲ್ಲಿ ಹಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಬರೋಣ ಅಂದರೆ ಅವನು ಹೋದ, ನಾನೇ ತೊಗೊಬರ್ತೀನಿ ಇರು ಅಂದ್ಬಿಟ್ಟು ಅವನೇ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಪೈರು ಅಜ್ಜಿ ಎಲ್ಲ ಅರ್ಧ ಎಲ್ಲ ಕಿತ್ತು ಇಡ್ತಾಯಿದ್ರು. ಅಜ್ಜಿ ಒಬ್ಬರ ಹತ್ರ ಹೆಲ್ಪಿಗಿದ್ರೇ ಏನಾದರೂ ಒಂದು ಮಾಡೋಕ್ಕಾಗೋದು. ಅದಕ್ಕೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಿತ್ತು ಹೋಗ್ತಾಯಿದ್ರು. ಸ್ವಲ್ಪ ಹೊತ್ತು ಬಿಸಿಲು ಬೇಡ ಇತ್ತಲ್ಲ, ಎಷ್ಟಾಗುತ್ತೋ ಅಷ್ಟು ಕಿತ್ತು ಇಕ್ತಾಯಿದ್ರು. ಅದನ್ನು ನಾವು ಈ ಥರ ಒಂದೇ ಸರಿ ಬಾಣಲಿನೆಲ್ಲ ತುಂಬಿಕೊಂಡು ಅಲ್ಲೆಲ್ಲೆಲ್ಲಿ ಉಳ್ತಾಯಿದ್ದಾರೋ ಅಲ್ಲಿಗೆ ಸ್ವಲ್ಪ ಹಾಕ್ಕೊಂಡು ಬರ್ತಾಯಿದ್ವಿ. ಇಲ್ಲಾಂದರೆ ಆಮೇಲೆ ಸ್ವಲ್ಪ ಏನಾಗುತ್ತೆ, ಪೈರು ಎಲ್ಲ ಒಣಗೋಗೋ ಥರ ಆಗಿಬಿಡುತ್ತಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅವ್ರು ಎಲ್ಲೆಲ್ಲಿ ಉಳ್ತಾಯಿದ್ದಾರೋ ಅಲ್ಲಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಬಾಣಲಿಲಿ
ತೊಗೊಂಡೋಗ್ತಾರೆ. ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಚಡ್ಡಿ ಬಿಚ್ಕೊಂಡು ಆಟ ಆಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆ್ಯಂಡ್ ಇವತ್ತಿನ ದಿನ ಕಂಪ್ಲೀಟಾಗಿ ನಾವು ಇಲ್ಲೇ ಕಳೆದಿದ್ದು ಅಂತಲೇ ಹೇಳ್ಬೋದು. ಹೊಲದಲ್ಲೇ ಎಲ್ಲರೂ ಇದ್ದೀವಿ, ಬಿಸಿಲಲ್ಲಿ ನೋಡ್ಬೋದು ನನ್ನ ಮಗ ಹೆಂಗೆ ಹತ್ತು ಕೂತಿದ್ದಾನೆ. ನಾನು ಅಷ್ಟು ಪೈರು ಉಣ್ಕೊಂಡ್ಬಂದೆ. ಕೂಡಲೇ ಇದನ್ನು ಮಾಡ್ತಾಯಿದ್ರೆ ಹತ್ತಿ ಕೂತ್ಕೊಂಡವನೇ, ಆಯ್ತಾಯಿಲ್ಲ ಇಳಿಯೋ ಅಂದರೂ ಇಳಿತಾ ಇಲ್ಲ, ಬಿಡ್ತಾನೆ ಇಲ್ಲ ನನ್ನನ್ನು. ಕೂತ್ಕೊಂಡ್ಬಿಟ್ಟವನೇ ಒಂದೇ ಸಮ. ಹಿಂಗೆ ಅವ್ರ ಅಮ್ಮಮ್ಮ ಇದ್ದಾಗೂ ಇದೇ ಥರ ಮಾಡ್ತಾಯಿದ್ನಂತೆ. ಅವ್ರೇನೋ ಮಾಡ್ತಾಯಿದ್ರೆ ಅವ್ರ ಮೇಲೆ ಹತ್ತು ಕೂತ್ಕೊಂಡ್ಬಿಡೋದು ಮಾಡ್ತಾಯಿದ್ದ. ಇದರಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಸ್ಕ್ರೀನು ಬ್ಲರ್ ಥರ ಆಗಿಬಿಟ್ಟಿದೆ. ಅಂದರೆ ಮಣ್ಣು ಇದಾಗಿಬಿಟ್ಟಿದೆ. ಅಂದರೆ ಫೋನ್ ಕೆಳಗಿಟ್ಟಿದ್ವಲ್ಲ ಎತ್ಕೊಂಡಾಗ ಆ ಥರ ಬ್ಲರ್ ಆಗಿಬಿಟ್ಟಿದೆ ಕ್ಯಾಮ್ರಾದೆಲ್ಲ. ಆಮೇಲೆ ಅದನ್ನು ಸರಿ ಮಾಡಿ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಇವತ್ತಿನ ಕಂಪ್ಲೀಟ್ ವೀಡಿಯೋ ಅಂತೂ ಅಮ್ಮನ ಮನೆಯದೇ ಆಗಿರುತ್ತೆ. ನಾನು ಎಕ್ಸ್ಟ್ರಾ ಯಾವುದನ್ನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಮಾಡೂ ಇಲ್ಲ. ಹಬ್ಬದ ಅದು ಇದು ಅಂದ್ಕೊಂಡು ಅಟ್ಯಾಚ್ ಮಾಡೋದಕ್ಕೂ, ಅಂದರೆ ವ್ಲಾಗ್ಸ್ಗಳು ಮಾಡಿದ್ದೀನಿ, ಆದರೆ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಒಂದೊಂದೇ ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ನಾಷ್ಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು 10:30 11 ಗಂಟೆಗೆ ಹೋಗಿ ನಾಷ್ಟ ಮಾಡಿ ಅವನಿಗೂ ಕೂಡ ತಿನ್ನಿಸಿ ಹಾಗೆ ಫ್ಯಾನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಅಲ್ಲಿಂದ ಹೋದೆ. ಆ್ಯಂಡ್ ಒಂದೊಳ್ಳೆ ಕೆಲಸ ಕೂಡ ಮಾಡಿದೆ. ನಾನು ಇವಾಗ ಏನು ಮಾಡಿದೆ ಅಂದರೆ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ. ಆ ಹುಡ್ಗಿ ಕರೀತು ಅಂತ ಹೇಳ್ಬಿಟ್ಟು ಬೇಗ ಹೊರಟೋದೆ. ಅಲ್ಲಿ ನೋಡಿದ್ರೆ ಹಾಲು ಪೂರ್ತಿ ಉಕ್ಕೋಗಿ ಫುಲ್ ಸೀದೋಗಿ ಎಲ್ಲ ಒಂದು ಅವಾಂತರ ಆಯಿತು. ಏನಕ್ಕೆ ಹಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಮರ್ತೇ ಹೋಗ್ಬಿಟ್ಟಿರುತ್ತೆ. ಸೊ ಇತ್ತೀಚೆಗೆ ಸಕ್ಕತ್ತು ಒಂಥರ ಮರುವು ಆಗಿಬಿಟ್ಟಿದ್ದೀನಿ. ಬೇರೆ ಕೆಲಸಗಳೆಲ್ಲ ಯಾವ್ದು ನೆನಪಿರುತ್ತೋ ಅದೇ ಸಡನ್ನಾಗಿ ಮರ್ತೋಗ್ಬಿಟ್ಟಿರ್ತೀನಿ. ಇವಾಗ ನೆನಪಿಸ್ಕೊಂಡಿರ್ತೀನಿ ಈ ಥರ ಕೆಲಸ ನಾನು ಮಾಡಿದ್ದೀನಿ ಅಂತ, ಆದರೆ ಸಡನ್ನಾಗಿ ಮರ್ತೋಗ್ಬಿಟ್ಟಿರ್ತೀನಿ. ಅದೊಂದು ಕೆಲಸ ಆಯಿತು. ಆಮೇಲೆ ಅಮ್ಮನ ಹತ್ರ ಬೈಸ್ಕೊಂಡಿದ್ದಾಯಿತು. ಅವನು ಕೂಡ ಬೇಗನೆ ಎದ್ದು ಬಂದ್ಬಿಟ್ಟ. ಇದು ಹಾಲು ಉಕ್ಕಿದ್ದು ಸ್ಮೆಲ್ಗೆ ಅವನು ಕೂಡ ಎದ್ದು ಬಂದ್ಬಿಟ್ಟ. ಆ್ಯಂಡ್ ಈ ಕಡೆ ಎಲ್ಲ ಸೊಪ್ಪು ಕಾಳು ಇದನ್ನೆಲ್ಲ ಹಾಕಿದ್ರು. ಅವ್ನು ಜೋಳ ಎಲ್ಲ ಹಾಕಿದ್ನಲ್ಲ ಅದೊಂದು ಸಾಲು ಮಾತ್ರ ಬಂದಿತ್ತು. ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಸಂಜೆ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬಿಟ್ಟು ಭಾವ ಕೂಡ ಎಲ್ಲೋ ಅವರು ಕೆಲಸ, ಅಂದರೆ ನಾಳೆ ಹೋಗಬೇಕಲ್ಲ, ಹಾಗಾಗಿ ನಾವು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಬಿಟ್ಟು ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಒಂದು ರೌಂಡ್ ಎಲ್ಲ ಸುತ್ತಾಡಿಕೊಂಡು ತಿರ್ಗಾ ಇನ್ನೊಂದು ಸತಿ ಏನು ಮಾಡಿದ್ರು, ಕಂಪ್ಲೀಟಾಗಿ ಆ ಸಾಲು ಏನಿದೆ ಅಲ್ವಾ ಅದನ್ನು ಉಳ್ಕೊಟ್ಬಿಟ್ಟು ನಾನು ಅಪ್ಪು ಮತ್ತು ಪಕ್ಕದ ಮನೆಯವರು ಮಕ್ಕಳು ಬಂದಿದ್ರಲ್ಲ ಅವರು ಎಲ್ಲ ಸೇರಿಕೊಂಡು ಕಂಪ್ಲೀಟ್ ಆ ಲ್ಯಾಂಡ್ ಏನಿದೆ ಅಲ್ವಾ ಅದು ಕಂಪ್ಲೀಟಾಗಿ ಕೊಟ್ಬಿಟ್ಟು ನಾವು ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಪುನ ಸ್ನಾನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ಅವನಂತೂ ಒಂದಲ್ಲ ಎರಡಲ್ಲ ಚೇಷ್ಟೆ ಮಾಡೋದು, ವಟ ಅಂತಲೇ ಇರ್ತಾನೆ, ಮಾತಾಡ್ತಾನೆ ಇರ್ತಾನೆ, ಎಲ್ಲನೂ ಮಾಡ್ತಾಯಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬರು ಆಂಟಿ ಫಸ್ಟೇ ಬೆಳಗ್ಗೆ ಹೇಳಿದ್ವಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದರು. ಅವ್ರು ಸಾಲಾಗಿ ಉಣ್ಕೊಂಡು ಹೋಗ್ತಾಯಿದ್ರು. ಟೊಮೊಟೊ ಅದು ಸಂಜೆ ನಾವು ಕೂಡ ಹೊರಟ್ವಿ. ಅಪ್ಪಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಲ್ಲಿಂದ ಹೊರಟಾಗ ಅಮ್ಮ ಸೊಪ್ಪು ಕಿತ್ಕೊಂಡು ಹೋಗು, ದಂಟಿನ ಸೊಪ್ಪು ಇದೆಲ್ಲ ಇದೆ ಬಂದಿದೆ, ಚೆನ್ನಾಗೈತೆ, ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಸ್ಸಾರು ಸೊಪ್ಪು ಸಾರು ಅಂತ ಹೇಳಿದ್ರು. ಹಾಗಾಗಿ ನಾನು ಬಟ್ಟೆನೂ ತಂದಿರಲಿಲ್ಲ, ಏನೂ ತಂದಿರಲಿಲ್ಲ. ಆ್ಯಂಡ್ ಸಿಂಪಲಾಗಿ ಮುಖ ತೊಳ್ಕೊಂಡು ಬುಟ್ಟಿ ಇಟ್ಕೊಂಡು ಹೋದ್ವಿ. ಹೋಗಿದ ತಕ್ಷಣ ಅಮ್ಮ ಒಂದಿಷ್ಟು ಸೊಪ್ಪು ಅದು ಇದು ಎಲ್ಲ ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಅವನೇನು ಮಾಡ್ಕೊಂಡ ಅಂದರೆ ಅಪ್ಪು ಗಾಯ ಮಾಡ್ಕೊಂಬಿಟ್ಟ ಮೂತಿ ಕಣ್ಣು ಮೇಲ್ಗಡೆ. ಅಂದರೆ ನಾವು ಪೂರ್ತಿ ಅಂದರೆ ಆ ಲ್ಯಾಂಡ್ ಪೂರ್ತಿ ಏನಿದೆಯಲ್ಲ ಸಾಲು ಹೊಡ್ಕೊಟ್ಟು ಬಂದ ಮೇಲೆ ಇದ್ರ ವುಡ್ಡಲ್ಲಿ ಹೊಡ್ಕೊಂಬಿಟ್ಟ ತಲೆಗೆ. ಅದೇನಾಗೋಯ್ತು ಅಂದರೆ ತೂತಾಗೋಯ್ತು, ಅದು ರಕ್ತ ಬಂದ್ಬಿಡ್ತು. ಇದೊಂದು ಎಡವಟ್ಟಾಯಿತು. ಅದೇ ಏನೋ ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೇನೋ ಒಂದು ಎಡವಟ್ಟುಗಳು ಆಯಿತು ಅಂತಲೇ ಹೇಳ್ಬೋದು. 2-3 ಎಡವಟ್ಟಂತೂ ಆಯಿತು ಖಂಡಿತವಾಗ್ಲೂ. ಆಮೇಲೆ ಅವನು ಬಾಯಿ ಮಾಡ್ದ, ಅವ್ರ ಅಮ್ಮಮ್ಮಂಗೆ ಮುತ್ತು ಕೊಟ್ಟ, ಎಲ್ಲ ಮಾಡ್ದ. ಆಮೇಲೆ ಅಮ್ಮ ಸೊಪ್ಪು ಕಿತ್ಕೊಂಡು ಹೋಗು ಅಂತ ಹೇಳಿದ್ರು. ಅಯ್ಯೋ ಇನ್ನೇನು ಸೊಪ್ಪು ಕಿತ್ಕೊಂಡು ಹೋಗೋದು, ಸಂಜೆ ಆಯ್ತು ಬಿಡಮ್ಮ ಅಂತೆ. ಆದರೆ ಅವರೇ ಬಂದು ಸೊಪ್ಪೆಲ್ಲ ಕಿತ್ಕೊಟ್ರು. ನನಗೆ ಅಕ್ಕಂಗೆ ಎಲ್ಲರಿಗೂ ಕಿತ್ಕೊಟ್ರು. ಬೆಂಡೆಕಾಯಿನೂ ಇನ್ನೂ ಬಂದಿರಲಿಲ್ಲ, ಸ್ವಲ್ಪ ಮಾತ್ರ ಬಂದಿತ್ತು. ಹಾಗಾಗಿ ಅವರು ಬರ್ತೀನಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಅವರು ಇನ್ನೂ ಪೈರೆಲ್ಲ ಉಣ್ಬೇಕಾಯ್ತಲ್ಲ ಇನ್ನೂ 1-2 ದಿವಸ. ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಹಂಗೆ ಅವನು ನೋಡ್ಕೊತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರು ಕೂಡ ಸುಸ್ತಾಗಿದ್ರಲ್ಲ, ಹಾಗಾಗಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ನನ್ನ ಜೊತೆನೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಾಂದ್ರೆ ಅವನು ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಇನ್ನು ಒಂದು ಅರ್ಧ ಮುಗ್ದಿತ್ತು ಅಷ್ಟೇ, ಇನ್ನೂ ಒಂದು 4-5-6 ಸಾಲಿತ್ತು. ಹಾಗಾಗಿ ಆಮೇಲೆ ಸೊಪ್ಪು ಕಿತ್ಕೊಡ್ತೀನಿ ಅಂದ್ರಲ್ಲ, ಎಲ್ಲ ಕಿತ್ಕೊಡ್ತಾಯಿದ್ರು. ನಾನು ಹಂಗೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊಬರ್ತಾಯಿದ್ದೆ, ಏನು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಬರ್ತಾಯಿದ್ದೆ. ಅವನು ಕೂಡ ಅಮ್ಮ ಚೊಪ್ಪು ಅಂದ್ಕೊಂಡು ಹೋಗ್ತಾ ಇದ್ದ.
ಒಂಥರ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಹಳ್ಳಿ ವಾತಾವರಣದಲ್ಲಿ ಇರೋದಕ್ಕೆ ಆ ಕೆಲಸ ಹೇಳ್ಬೋದು ಅಷ್ಟೇ, ಆರಾಮಾಗಿ ಮಾಡ್ಬೋದು ಹಂಗೆ ಹಿಂಗೆ ಅಂತ. ಆದರೆ ಕಷ್ಟ ಬಿದ್ರೇ ಏನೇ ಒಂದು ಸಿಗೋದು. ಹಾಗಾಗಿ ಯಾರ ಕೆಲಸನೂ ಯಾರು ಎತ್ತಾಡೋಕೆ ಹೋಗಬಾರ್ದು. ಅಯ್ಯೋ ಈ ಕೆಲಸನ ಆ ಕೆಲಸನ ಅಂತ ಮಾಡೋ ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ನನಗಂತೂ ಈ ಲೈಫ್ ಸ್ಟೈಲ್ ತುಂಬಾ ಇಷ್ಟ. ಆದರೂ ಏನು ಮಾಡೋದು, ಎಷ್ಟು ಆಗುತ್ತೋ ಅಷ್ಟನ್ನು ಮಾಡಿಕೊಟ್ಟು ಇನ್ನು ಇನ್ನು 3 ದಿವಸ ಇದೆ ಹಬ್ಬಕ್ಕೆ. ಹಾಗಾಗಿ ಬೇಗನೆ ಹೊರಟು ಅಲ್ಲಿಂದ ಪಾಪುನು ಕರ್ಕೊಂಡು ಬಂದ್ವಿ. ಸಂಜೆ ಅವ್ರ ಅಪ್ಪ ನೋಡಿದ ತಕ್ಷಣ ಓಡೋಗಿ ತಬ್ಕೊಂಡು ಕಂಪ್ಲೇಂಟೆಲ್ಲ ಹೇಳ್ತಾ ಇದ್ದ, ಹಿಂಗಾಗೋಯ್ತು, ಹಿಂಗೆ ಹಬ್ಬ ಆಯಿತು, ಹಿಂಗೆ ಅರ್ಶಿನ ಇಕ್ಕಿದ್ರು ಅಂತೆಲ್ಲ ಹೇಳ್ತಾ ಇದ್ದ. ಅವರು ಕೇಳಿಸ್ಕೊಂಡು ನಗಾಡ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗ್ತೈತೆ, ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾಯಿದ್ದ. ನಾನು ಕೂಡ ಸೊಪ್ಪೆಲ್ಲ ಸೋಸ್ಕೊತಾ ಇದ್ದೆ. ಹಾಗೆ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಜಾಸ್ತಿ ವಾಯ್ಸು ನಾವೇನಲ್ಲಿ ಏನು ಮಾತಾಡಲಿಲ್ಲ, ಯಾಕಂದರೆ ಕೆಲಸನೇ ಆಗಿತ್ತಲ್ಲ. ಹಾಗಾಗಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.